ನಾನು ಯಾರಂತೇಳಿ ಕನ್ಫ್ಯೂಸ್ ಆಗ್ಲಕ್ಕೆ ಹೋಗ್ಬೇಡ್ರಿ. ನಾನು ಸಿದ್ಧಾರ್ಥನ ಅಲ್ರಿ ಲಾಸ್ಟ್ ಕತಿ ಒಳಗೆ ತೋರಿಸಿದ್ದ ಸಿದ್ಧಾರ್ಥಂದು ದೋಸ್ತ ರಾಜೇಶ್ ಅಲ್ರಿ ರಾಜೇಶಂದು ಅವ್ರಿ ನಾನು. ನನ್ನ ಹೆಸರು ರೀ ರೋಹಿಣಿ ರೀ. ನಮ್ಮ ಮನ್ಯಾಗ ನಾನು ನನ್ನ ಗಂಡ ನನ್ನ ಮಗಳು ಮತ್ತು ನನ್ನ ಮಗ 4 ಮಂದಿ ಇರ್ತೀವ್ರಿ. ಇದು ನಮ್ಮ ಕುಟುಂಬ ರೀ. ನನ್ನ ಮಗಳು ಈಗ ಇನ್ನೀಗ ಬರ್ತಾಳ್ರಿ, ಆಕಿಗೂ ಪರಿಚಯ ಮಾಡಿಸ್ತೀನಂತ್ರಿ. ನನ್ನ ಮಗನಿಗಂತರೂ ನೀವು ಲಾಸ್ಟ್ ಕತಿದಾಗ ನೋಡಿರಿ ರಾಜೇಶಿಗ ಸಿದ್ಧಾರ್ಥನ ದೋಸ್ತಗ. ಇನ್ನು ಹೊಸ್ದಾಗಿ ಯಾರು ನೋಡ್ಲತ್ತೀರ ಅವ್ರು ಪಾರ್ಟ್ 1 ನಿಂತ ನೋಡ್ರಿ, ಅಂದ್ರೆ ನಿಮ್ಗೆ ಕತಿ ಅರ್ಥ ಆಗ್ತದ. ಒಂದು ದಿನಾರ ಹೇಳಿದ ಕೆಲಸ ನಿಟ್ಟುಪುಟ್ಟು ಮಾಡಲ್ಲ ನೋಡು. ನಿನ್ನ ಸಂಜೆಗೆ ಹೇಳಿ ನೀದೆಲ್ಲ ತೆಗೆದು ಫ್ರಿಜ್ನಾಗ ಇಡು ಅಂತ ಹೇಳಿ ಇಲ್ಲೇ ಇಟ್ಟು ಬಿಟ್ಟಾಳ ನೋಡಿಕಿ. ಶ್ರುತಿ, ಶ್ರುತಿ ಇಲ್ ಬಾ. ಇದನ್ನು ಇಲ್ಲೇ ಇಟ್ಟು ಬಿಟ್ಟಾಳ ನೋಡು. ಎಸ್ ಮಾಮ್. ಅಮೆರಿಕದಾಗೇನು? ಅಮೆರಿಕದಾಗ ಹುಟ್ಟದಂಗೆ ಮಾತಾಡ್ತಲ್ಲ, ಕನ್ನಡನಾಗ ಮಾತಾಡು. ಕನ್ನಡನಾಗ ನಿನಗೆ ಏನು ಹೇಳಿದೆ ನಾನು? ಏನು ಹೇಳಿದೆ? ಈ ಸೊಪ್ಪ ತರಕಾರಿ ಎಲ್ಲ ತೆಗೆದಿಡು ಫ್ರಿಜ್ನಾಗ ಅಂತ ನೀನು ರಾತ್ರಿಗೆ ಹೇಳಿನಿಲ್ಲ, ಮತ್ತೆ ಇಲ್ಲೇ ಇಟ್ಟು ಬಿಟ್ಟಿದಿ. ಹಿಂಗಿಟ್ಟರೆ ತರಕಾರಿ ಚಂದ ಇರ್ತದೇನ? ಹೇಳಿದ ಒಂದು ಕೆಲಸ ಮಾಡೋದಾಗಲ್ಲ ನಿನಗೆ. ಮಾಮ್, ಎಷ್ಟು ಸರಿ ಹೇಳ್ಬೇಕು ನಿನಗೆ. ನನಗಿದೆಲ್ಲ ಕೆಲಸ ಇಷ್ಟ ಆಗಲ್ಲ. ನನಗೆ ಹೇಳಕ್ಕೆ ಹೋಗ್ಬೇಡ. ನೀನು ಯಾಕೆ ನನಗೆ ಹೇಳಿ ನಾ ಮಾಡ್ತೀನಿ ಅಂತೇಳಿ ಅನ್ಕೋತಿ? ನನಗಿದೆಲ್ಲ ಮಾಡೋಕ್ಕಾಗಲ್ಲ ಮಾಮ್. ತಿನ್ನಕ್ಕಾಗ್ತದಲ್ಲ ಚಂದ 2 ತಾಟ ಜಡದು ಆರಾಮ್ ನಿದ್ದೆ ಮಾಡ್ತಿ. ತಿನ್ನಕ್ಕಾಗ್ತದ? ಇದೆಲ್ಲ ಕೆಲಸ ಮಾಡೋಕ್ಕಾಗಲ್ಲೇನು? ಅದು ಮಾಮ್ ಅನ್ನೋದು ಬಿಡು ಮೊದಲ, ಅವ್ವ ಅಂತೇಳಿ ಕರೆಯೋದು ಕಲಿ. ಇಷ್ಟು ರಿಚ್ ಇದ್ರೂ ನಾನು ಹೈಫೈ ಲೈಫ್ ಬದುಕ್ಲತ್ತೀನಿ ಅಂತೇಳಿ ಅನ್ಸಲ್ಲ. ನನಗಂತೂ ಯಾವುದೋ ಒಂದು ಹಳ್ಳಿಲಿ ಬದುಕ್ಲತ್ತೀನಿ, ಹಳ್ಳಿ ಮನೇಲಿದ್ದೀನಿ ಅನ್ನೋ ಥರ ಫೀಲ್ ಆಗ್ತದೆ ನಿಮ್ಮ ಮಾತು ಕೇಳಿದ್ರೆ. ನಮ್ಮ ಫ್ರೆಂಡ್ಸ್ ಎಲ್ಲ ಗೊತ್ತಾ ನಿಂಗೆ? ಎಷ್ಟು ಚಂದ ಮಾಮ್, ಡ್ಯಾಡ್, ಬ್ರೋ ಅಂತ ಕರೀತಾರ. ಮಸ್ತ್ ಮಸ್ತ್ ಮಾತಾಡ್ತಿರ್ತಾರ. ನೀನು ಇದ್ದಿ ಅವ್ವ, ಅಪ್ಪ, ಅಣ್ಣ ಕರಿಬೇಕಂತಿ. ಎಷ್ಟು ಬೇಜಾರಾಗ್ತದೆ ಗೊತ್ತೇ ನನಗೆ. ಇನ್ನು ಯಾವಾಗ ನೀವು ಸಿಟಿ ಲೈಫಿಗೆ ಹೊಂದ್ಕೋತಿರೋ ಏನವ್ವ. ನನಗಂತೂ ಸಾಕಾಗ್ಬಿಟ್ಟದ್ದ. ನಮ್ಮ ಮನೆಗ ನಾವು ಇರೋ ರೀತಿ ನೋಡಿದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಎಷ್ಟು ಗೇಲಿ ಮಾಡ್ತಾರೆ ಗೊತ್ತೇನು ನಿನಗೆ? ಅವ್ರಿಗೆ ಏನಾರ ಗೊತ್ತಾಯ್ತಂತಂದ್ರೆ ನಾವು ಇಂಥ ಲೈಫ್ ಬದುಕ್ಲತ್ತೀವಿ ಅಂತಂದ್ರೆ ಅದಕ್ಕೆ ನನ್ನ ಮನೆ ಕರ್ಕೊಂಡು ಬರಲ್ಲ ಯಾವ ಫ್ರೆಂಡ್ಸಿಗೂ. ಅವರೆಲ್ಲ ಎಷ್ಟು ಕೇಳ್ತಿರ್ತಾರೆ, ಎಷ್ಟು ರಿಚ್ ಇದ್ದೀವಂತಿ, ಹೈಫೈ ಲೈಫ್ ಲೀಡ್ ಮಾಡ್ತೀನಂತಿ, ಮನೆಗೆ ಕರ್ಕೊಂಡು ಹೋಗಲ್ಲ, ಇದೆಲ್ಲ ನೀನು ಸುಳ್ಳು ಹೇಳ್ತಿ ಅಂತಾರೆ ಗೊತ್ತೇನು? ಅವ್ರಿಗೇನು ಗೊತ್ತು ನಾನಿಲ್ಲಿ ನೋಡೋಕಷ್ಟು ಹೈಫೈ ಇದ್ದೀನಿ, ಆದರೆ ನಮ್ಮ ಮನೆಗೆಲ್ಲ ತಿನ್ನೋದು ಉಣ್ಣೋದು ಇರೋದೆಲ್ಲ ಹಳ್ಳಿ ಶೈಲಿ ಅಂತ ಅವ್ರಿಗೇನು ಗೊತ್ತು? ಶ್ರುತಿ, ಯಾಕ ಸುಮ್ ಕುತ್ತಂಗ ನಾಲ್ಗೆ ಉತ್ತಾಗ್ಲತ್ತದ ನಿಂದು? ಏನು ಅನ್ಕೊಂಡಿದ್ದೆ ಹಳ್ಳಿ ಜೀವನ ಅಂತಂದ್ರೆ ಅಷ್ಟು ನಿನಗೆ ತಾತ್ಸಾರ ಏನು? ನಿಮ್ಮ ಅಪ್ಪ ಅವ್ವ ಎಲ್ಲ ಬಂದಿದ್ದು ಹುಟ್ಟಿ ಬೆಳೆದಿದ್ದು ಎಲ್ಲ ಹಳ್ಳಿದೆ, ಅದು ಮರ್ಲಕ್ಕೆ ಹೋಗ್ಬೇಡ. ನಿನಗೂ ಹಳ್ಳಿಯಾಗ ಬಿಟ್ಟರು ಗೊತ್ತಾಗ್ತಿತ್ತು ನಿನಗೆ ಹಳ್ಳಿ ಜೀವನ ಅಂದ್ರೆ ಏನಂತ ಹೇಳಿ. ಒಂದಿಟ್ಟು ಮರ್ಯಾದೆ ಕೊಟ್ಟು ಮಾತಾಡೋದು ಕಲಿ. ಹಳ್ಳಿ ಜೀವನದ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡಕ್ಕೆ ಹೋಗ್ಬೇಡ. ಏನು ಅನ್ಕೊಂಡಿದ್ದೀನಿ ನೀನು? ಒಂದಿಟ್ಟು ಶ್ರೀಮಂತಿಕೆ ಬಂದ ಕೂಡಲೇ ಮರಿಬೇಕೇನು? ಹುಟ್ಟಿ ದೂರ ಮೆಟ್ಟಿ ದೂರ. ನಿಮ್ಮ ಅಣ್ಣನ ನೋಡಿ ಒಂದಿಟ್ಟು ಕಲಿ. ಈ ಥರ ಬಟ್ಟೆ ಹಾಕೊಂಡು ನಾನು ಮುಂದೆ ಬರೋದು ಮೊದಲ ಬಿಡು. ಚೂಡಿದಾರದ ಹಾಕೊಂಬದು ಕಲಿ ಮೊದಲ. ನಿನ್ನ ಬಟ್ಟೆ ನೀನು ಇರೋದ ರೀತಿ ನೋಡಿದ್ರ ಮತ್ತೀಗ ನನಗಿಟ್ಟು ಸಿಟ್ಟು ಬರ್ತಿರ್ತದ. ಹೋಗ್ಲಿ, ಏನೋ ಗೆಳತಿಯರ್ನಾಗ ಹಿಂಗೆ ಇರ್ಬೇಕಾಗ್ತದತ್ತೆ ಸುಮ್ ಕೂತೀನಿ ನಾನು. ಹೋಗಿ ಇಲ್ಲಿಂದ ನಾ ಎಲ್ಲ ಕೆಲಸ ಮಾಡ್ಕೋತೀನಿ. ಏನಾರ ಇನ್ನಮ್ಮ ಹಳ್ಳಿ ಬಗ್ಗೆ ಕೀಳಾಗಿ ಮಾತಾಡೋದು, ಹಳ್ಳಿ ಜೀವನದ ಬಗ್ಗೆ ಹಂಗ ಹಿಂಗ ಅನ್ನೋದು ಮಾಡ್ದಿ ನಿನಗೇನಿಲ್ಲ. ಹಳ್ಳಿ ಕಡೆಗೆ ಕೊಟ್ಟು ಬಿಡ್ತೀನಿ ನಿನಗೆ. ಹಳ್ಳಿ ಕಡೆಗೆ ಹುಡುಕೆ ನಿನಗೆ ಅಲ್ಲೇ ನಿನಗೆ ಲಗ್ನ ಮಾಡ್ಕೊಡ್ತೀನಿ ನಿನಗೆ. ನೆನ್ಪಿಟ್ಕೊ, ಇನ್ನೊಮ್ಮೆ ಏನಾರ ಹಳ್ಳಿ ಬಗ್ಗೆ ಮಾತಾಡೋಕ್ಕಿಂತ ಮೊದಲ ವಿಚಾರ ಮಾಡಿ ಮಾತಾಡ. ಏನಾರ ನೀನು ಹಳ್ಳಿಯಾಗ ನೀನು ಕಟ್ಟು ಕೊಟ್ಟೇವಂದ್ರೆ ಅವಾಗ ಹಳ್ಳಿ ಬದುಕು ಏನನ್ನೋದು ನಿನಗೆ ಗೊತ್ತಾಗ್ತದ. ಮಗುಗೆ ಏನಾರ ತಲೆಗೆ ಬಂದು ಹಳ್ಳಿದವನಿಗೆ ಕೊಟ್ಟು ಬಿಟ್ಟಳು ಅಂತಂದ್ರೆ ಯಾಕೆ ಬೇಕಪ್ಪ? ಹೆಂಗಾರ ಮಾಡಿ ನಮ್ಮ ಮಗುಗೆ ಇಂಪ್ರೆಸ್ ಮಾಡಿಬಿಟ್ಟೆ ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು ನಾನು ಮೊದಲ. ಸರ್ ಆಗ್ಬಿಡವ್ವ. ಅವ್ವ ನನಗೂ ಹಳ್ಳಿ ಅಂದ್ರೆ ಎಷ್ಟಿಷ್ಟ ಗೊತ್ತೇನು? ನಿನ್ ಗೊತ್ತಾ ಅವ್ವ, ನಾ ಹಳ್ಳಿ ಹಾಡ ಎಷ್ಟು ಕೇಳ್ತೀನಿ ಗೊತ್ತೇನು? ಈಗ ರೀಸೆಂಟಾಗಿ ಒಂದು ಹಾಡ ಕೇಳ್ದವ. ಹಳ್ಳಿ ಹಾಡು ತಂದ ಹಳ್ಳಿ ಪಾಡು ತರನ ನಮ್ ಭೂಮ್ ತಾಯಿ ಬೇಡ ಅನ್ನುತ್ತಾಳೆ ಭೇದ ಭಾವನ. ಅವ ನಂಗೆ ರೆಸ್ಪೆಕ್ಟ್ ಇದ್ದಿದ್ದಿಲ್ಲ ಅಂತಂದ್ರೆ ಇದು ಹಾಡೆಲ್ಲ ಬರ್ತಿತ್ತೇನೋ ನನ್ನ ಬಾಯಾಗ. ನಂಗೂ ಭಾಳ ರೆಸ್ಪೆಕ್ಟ್ ಅದಾವ ಹಳ್ಳಿ ಅಂದ್ರೆ. ಹಿಂಗೆಲ್ಲ ನೀ ಬೇಜಾರಾಗ್ಬೇಡ. ಇದು ಹಾಡು ಯಾವಾಗ ಕಲ್ತಿ ನೀನು? ಯಾವಾಗ ನೋಡಿದ್ರ ಮನ್ಯಾಗ ಟಿವಿದಾಗ ಅದು ಇಂಗ್ಲೀಷ್ ಹಾಡು ಹಚ್ಕೊಂಬದ ಕುಂತಿರ್ತಿ. ಇದು ಹಾಡು ಯಾವಾಗ ಕಲ್ತಿ ನೀನು? ಅಡ್ಡಿ ಇಲ್ಲಿ ಬಿಡು, ಇಷ್ಟರ ಹಾಡು ಕಲ್ತಿದ್ದಲ್ಲ. ಇಷ್ಟು ಮರ್ಯಾದೆ ಇಟ್ಕೊಂಡ್ರೆ ಸಾಕು ನಮ್ಮೂರ ಬಗ್ಗೆ. ಇನ್ನಮ್ಮ ಹಂಗೆಲ್ಲ ಅನ್ನಕ್ಕೆ ಹೋಗ್ಬೇಡ ಹಳ್ಳಿ ಅದು ಇದು ಅಂತ ಹೇಳಿ. ಏನು ಇದು ಹೋಗವಾ, ಒಂದಿಟ್ಟು ನಿಮ್ಮ ಅಣ್ಣಗ ಕರಿ. ಅದು ಮನೆ ಸಾಮಾನುಗಳು ಖಾಲಿ ಆಗ್ಯಾವ, ಒಂದಿಟ್ಟು ಲಿಸ್ಟ್ ಅದು ಮಾಡ್ತಾನ, ಕಳಿಸಿ ಕಡೆ ಬಾ ಅಂತ ಹೇಳಿ. ಓಕೆ ಮ್ಯಾಮ್, ಕಳಿಸ್ತೀನಿ. ಎಟ್ಟು ಹೇಳಿದ್ರಿಕಿನ ಬಾಯಾಗ ಅವ್ವ ಅಂತ ಹೇಳೇ ಬರಲ್ಲ. ಯಾವಾಗ ನೋಡಿದ್ರೆ ಅದು ಮಾಮ್ ಅಂತಿರ್ತಾಳ. ಏನು ಮಾಡೋಕ್ಕಾಗಲ್ಲ. ಈಗ ಇಲ್ಲಿ ಹುಟ್ಟು ಬೆಳೆದಾಳಲ್ಲ ಹಂಗೆ ಮಾಡ್ತಾಳಕಿ. ಅಡ್ಡಿ ಇಲ್ಲ, ಚಂದ ಆಡ್ದೋಳು ನನ್ನ ಮಗಳು. ಯಾವಾಗ ಕಲ್ತದೇನ? ಮೊದಲ ಇದೆಲ್ಲ ತೆಗೆದು ಫ್ರಿಜ್ನಾಗ ಇಡ್ತೀನಿ. ಎಲ್ಲ ಹಾಳಾಗ್ಬಿಟ್ಟದಂತಂದ್ರೆ ಎದಕ್ಕೂ ಬರಲಿದು. ಹಾಯ್ ಬ್ರೋ, ವಾಟ್ಸ್ಆ್ಯಪ್. ಅವನ್ ತಲೆ ತಿಂದಿದ್ದಾಯ್ತೇನು? ಈಗ ನನ್ನ ತಲೆ ತಿಲ್ಲಕ್ ಬಂದೇನು? ಈ ಮನೆಗೆ ಎಲ್ಲರೂ ನನಗೆ ಏನು ಅನ್ಕೊಂಡಿರಿ? ಒಟ್ಟೆ ನನಗಂದ್ರೆ ರೆಸ್ಪೆಕ್ಟ್ ಅನ್ನೋದೇ ಇಲ್ಲ. ಎಲ್ಲ ಫುಲ್ ಅನ್ರೆಸ್ಪೆಕ್ಟ್. ಅದು ಬಿಡು ಏಕೋತಿ,
ಅದು ಹಾಡು ಯಾವಾಗ ಕಲ್ತಿ ಹಳ್ಳಿ ಹಾಡ ಅವಾಗ ಎಷ್ಟು ಚಂದ ಇಂಪ್ರೆಸ್ ಮಾಡ್ತಿಲ್ಲ ಅದು ಹಾಡು ಹಾಡಿ ಅದು ಯಾವಾಗ ಕಲ್ತಿ ನೀನು ಯಾವಾಗ ನೋಡಿದ್ರೆ ಅದು ಇಂಗ್ಲೀಷ್ ಹಾಡ ಹಿಂದಿ ಹಾಡ ಕೇಳ್ಕೊತ ಕುಂತಿರ್ತಿ ಇದು ಹಾಡು ಯಾವಾಗ ಕಲ್ತಿ ನೀನು ಮತ್ತ ಅದು ಇನ್ಸ್ಟಾಗ್ರಾಮ್ನಾಗ ಯಾರೋ ರೀಲ್ಸ್ ಮಾಡಿಬಿಟ್ಟಿರು ಒಂಥರ ಟ್ರೆಂಡಿಂಗ್ ಅನ್ನಿಸ್ತು ಯುನಿಕ್ ಅನ್ನಿಸ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ರು ಅದಕ್ಕೆ ಚಂದದಲ್ಲ ಇದು ಹಾಡ ಅಂಥೇಳಿ ಒಂದೆರಡು ಸರಿ ಅದೇ ರಿಪೀಟ್ ಕೇಳೀನಿ ಅದಕ್ಕೆ ಅದು ತಲೆ ಕುಂತಿತ್ತ ಅವ್ವ ಇವತ್ತು ಸಿಟ್ಟಿನಾಗಿದ್ದೀಳ ಈಗ ಏನು ಮಾಡೋದು ಅಂತ ಹೇಳಿ ಅದು ಹಾಡ್ಬಿಟ್ಟ ಫುಲ್ ಇಂಪ್ರೆಸ್ ಅವ್ವ. ಓ ಇನ್ಸ್ಟಾಗ್ರಾಮ್ ಮಹಿಮೇನು ನಾನು ಅದೇ ಅಂದ ನನ್ನ ತಂಗಿ ಹಿಂಗೆಲ್ಲ ಹಾಡು ಕೇಳಕ್ಕಲ್ಲ ಅದು ಹ್ಯಾಂಗೆ ಹಾಡ್ದಳು ಅಂಥೇಳಿ ಹೋಗ್ಲಿ ಬಿಡು ಬಂದಿದ್ದೇನು ಹೇಳಿ ಈಗ ಗ್ರೋಸರಿ ಎಲ್ಲ ಖಾಲಿ ಆಗ್ಯದಂತ ಅದಕ್ಕೆ ಅವ್ವ ನಿನಗೆ ಲಿಸ್ಟ್ ಮಾಡಕ್ಕೆ ಬಾ ಅಂತ ಹೇಳ. ಅದಕ್ಕೆ ಬಂದಿದ್ದ ನಾನು ಅವ್ವ ನೀನು ಮಾತಾಡ್ಕೊತ ನಿಂತಿದ್ರಲ್ಲ ಮತ್ತೀಗ ಎಲ್ಲಿ ಅಂಥೇಳಿ ಇಲ್ಲಿ ಬಂದು ಕುಂತ ಆಯ್ತು ತಗೋ ಹೋಗಿ ಲಿಸ್ಟ್ ಮಾಡ್ತೀನಂತ. ಇದು ಶ್ರುತಿ ನಿನಗೊಂದು ಮಾತು ಕೇಳ್ಯ ಖರೆ ಹೇಳ್ಬೇಕಾ ಮತ್ತು ಏನು ಕೇಳೋಣ ನಾನು ಯಾವಾಗ ನಿನ್ನ ಮುಂದೆ ಸುಳ್ಳು ಹೇಳ್ತೀನಿ ಇದ್ದಿದ್ದಂಗೆ ಹೇಳ್ತೀನಪ್ಪ ಅದೇನೇ ಇದ್ರೂ ಖರೇನೆ ಹೇಳ್ತೀನಿ. ಅದು ನನ್ನ ಫ್ರೆಂಡ್ ಸಿದ್ಧಾರ್ಥ್ ಗೊತ್ತಲ್ಲ ನಿನಗೆ ಗೊತ್ತಣ್ಣ. ಏನು ಹೆಸರು ಕೇಳಿದ ಕೂಡಲೇ ಡಿಫ್ರೆಂಟ್ ಎಕ್ಸ್ಪ್ರೆಷನ್ನು ಏನು ವಿಷಯ ಶ್ರುತಿ ಇಲ್ಲಿ ನೋಡು ಹೇಳಣ್ಣ. ಶ್ರುತಿ ಸಿದ್ಧಾರ್ಥ ಎಲ್ಲ ಹೇಳ್ಯಾನ ನನಗೆ ಆದ್ರೆ ನನಗೊಂದು ತಿಳ್ಕೊಳತ್ತದ ನೀನು ಸಿದ್ಧಾರ್ಥ ವಿಷಯದಾಗ ನಿಜವಾಗ್ಲೂ ಸೀರಿಯಸ್ ಇದ್ಯಾ ಅದು ಅಣ್ಣ ಹೌದಣ್ಣ ಅಣ್ಣ ನನಗೆ ಅವ್ರಂದ್ರೆ ಭಾಳ ಇಷ್ಟ ಅಣ್ಣ. ನನ್ನ ಲೈಫ್ನಾಗ ಯಾವತ್ತೂ ಯಾರಿಗೂ ಅಷ್ಟು ಇಷ್ಟಪಟ್ಟಿಲ್ಲ ಆದ್ರೆ ಅವ್ರಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಅಣ್ಣ. ಒಂದು ಮಾತು ಹೇಳ ಶ್ರುತಿ ನೀನು ಸೀರಿಯಸ್ ಇದ್ದಿ ಅಂತಂದ್ರೆ ಇವಾಗೇ ತಲೆನ ತೆಗೆದು ಹಾಕು ಯಾಕಂದ್ರೆ ಅವ ಓಪನ್ನಾಗಿ ಹೇಳ್ಯಾನ ನನ್ನ ಹತ್ರ ಅದು ಯಾವುದು ಮನಸ್ಸಿನಾಗ ಇಟ್ಕೋಬೇಡ ಅಂತ ಅವನಿಗೆ ಅದು ಯಾವುದು ಇಷ್ಟ ಇಲ್ಲ ಅಂತ ಅವನದು ಕಾನ್ಸಂಟ್ರೇಟ್ ಇರೋದು ಬರೀ ಓದಿನ ಕಡೆಗೆ ಜೀವನದಾಗ ಏನಾರು ಒಂದು ಅಚೀವ್ ಮಾಡ್ಬೇಕು ಅನ್ನೋದು ಬಿಟ್ರೆ ಅವನಿಗೆ ಇದೆಲ್ಲ ಇಂಟ್ರೆಸ್ಟ್ ಇಲ್ಲ. ಅವನು ಮುಂದೆ ಮದುವೆ ಅಂತ ಆದ್ರೆ ಅವ್ರ ಮನ್ಯಾಗ ನೋಡಿದ ಹುಡುಗಿ ಜೊತೆ ಆತನ ಇಲ್ಲ ಅವನಿಗೆ ಯಾವ ಥರ ಹುಡುಗಿ ಇಷ್ಟ ಆ ಥರ ಇದ್ದಿದ್ದು ಹುಡುಗಿಗೆ ಆತನವ ನಿನ್ನ ವಿಷಯದಾಗ ಅವ್ನಿಗೆ ಯಾವುದೂ ಇಂಟ್ರೆಸ್ಟ್ ಇಲ್ಲ. ಸೊ ಅವ್ನು ಹೇಳ್ಯಾನ ನನಗೆ ಓಪನ್ನಾಗಿ ಹೇಳ್ಯಾನವ ಏನಂದನ್ ಗೊತ್ತೇನ ನಿನ್ನ ತಂಗಿ ಏನಾರ ಅಷ್ಟು ಸೀರಿಯಸ್ ಆಗಿದ್ದೀಳು ಅಂತಂದ್ರೆ ಅಕ್ಕಿಗೆ ಅಷ್ಟೊಂದು ಮನ್ಸಿನ ಮೇಲೆ ತಗೋಬೇಡ ಅಂಥೇಳು ಇದೆಲ್ಲ ಆಗಲ್ಲ ಅಂಥೇಳಿ ಓಪನ್ನಾಗಿ ಹೇಳಿ ಹೋಗ್ಯಾನ. ಅದಕ್ಕೆ ನಾನು ನಿನಗೆ ಯಾವುದಕ್ಕೂ ಹೇಳ್ಬೇಕಂಥೇಳಿ ಈ ವಿಷಯ ಕೇಳತ್ತೀನಿ ಅಷ್ಟೇ. ಇದಾಗಲ್ಲ ಶ್ರುತಿ ಮರ್ತು ಬಿಡು ಸುಮ್ಮ ಇದು ಯಾವುದು ಮನ್ಸಿನಾಗ ಇಟ್ಕೊಳಕ್ಕೆ ಹೋಗಬೇಡ ಇಷ್ಟು ಮನ್ಸಿಗೆ ತಗೊಳಕ್ಕೂ ಹೋಗಬೇಡ. ನಂಗೆ ಗೊತ್ತೇನೋ ನೀನು ಅವ್ನ ವಿಷಯದಾಗ ಸೀರಿಯಸ್ ಇದ್ದಿ ಅಂತ ಅವನಿಗೆ ಗೊತ್ತು ಅದಕ್ಕೆ ಸುಮ್ಮನೆ ನಿನ್ನ ಮನಸ್ಸಿಗೆ ಯಾಕೆ ಬೇಜಾರು ಮಾಡಬೇಕು ರಿಜೆಕ್ಟ್ ಮಾಡಿ ಅಂಥೇಳಿ ಅವ ನಮ್ಮ ಮನೆಗೂ ಕಾಲಿಡಲ್ಲ ಗೊತ್ತೇನು ಯಾವಾಗ ಬಂದ್ರೂ ಹೊರಗೆ ಭೇಟಿಯಾಗಿ ಹೋತಾನ ಮನೆಗೂ ಬರಲ್ಲ ಭಾಳ ಒಳ್ಳೆ ಹುಡುಗ ಅವ. ಇದು ನನಗೂ ಭಾಳ ಖುಷಿ ಆಗ್ತಿತ್ತು ಅವ ಏನಾರ ಖುಷಿನಿಂದ ತಪ್ಕೊಂಡಿನಂತಂದ್ರೆ ನನಗೂ ಭಾಳ ಖುಷಿ ಆಗ್ತಿತ್ತು ನಾನೇ ಮೊದಲು ಹೆಚ್ಚಿಗೆ ಖುಷಿ ಪಡ್ತಿದ್ದ ಆದ್ರೆ ಅವನಿಗೆ ಆ ಥರ ಯಾವುದು ಯೋಚನೆ ಇಲ್ಲ. ಶ್ರುತಿ ಇದೆಲ್ಲ ನೀನು ಮರ್ತು ಬಿಡೋದೇ ಒಳ್ಳೆಯದು. ಅಣ್ಣ ನಾನು ನಿನ್ನ ಕಡೆಗೆ ಬಂದು ಮಾತಾಡ್ಬೇಕಂದಿದ್ದೆ ನಿನ್ನ ಮಾತು ಕೇಳಿ ಅವ್ರು ಒಪ್ಕೋತಾರೆ ಅನ್ಕೊಂಡಿದ್ದೆ ಆದ್ರೆ ಅವರು ನಿನ್ನ ಮುಂದೆನೆ ಇಷ್ಟು ಮರ್ತು ಬಿಡು ಅಂತಾರ ಅಂತ ಅಂದಿದ್ದು ಕೇಳಿ ಬಹಳ ಹರ್ಟ್ ಆಯ್ತಣ್ಣ. ನಾನು ನಿಜವಾಗ್ಲೂ ಅವ್ರಿಗೆ ಇಷ್ಟಪಟ್ಟಿದ್ದೆ ಎಷ್ಟು ವರ್ಷ ಬೇಕಿದ್ರು ನಾನು ಅವ್ರು ಓದ್ ಮುಗಿಯ ತನಕ ಕಾಯ್ತಿದ್ದೆ ಅಣ್ಣ ಆದ್ರೆ ಅವರು ಮರ್ತು ಬಿಡೋನೆ ಅಂತ ಹೇಳ್ಬಿಟ್ಟಾರ ಅಂದ್ರೆ ಅಣ್ಣ ನಿಜ ಭಾಳ ಬೇಜಾರಾಗ್ಲತ್ತದಣ್ಣ. ಎಲ್ಲೋ ಒಂದು ಕಡೆ ಹೋಪ್ ಇಟ್ಕೊಂಡಿದ್ದ ಅಣ್ಣ ಅವರು ಎಕ್ಸೆಪ್ಟ್ ಮಾಡ್ತಾರಂಥೇಳಿ ಭಾಳ ಬೇಜಾರಾಯ್ತಣ್ಣ. ನನಗೇನು ಹೇಳ್ಬೇಕಂತ ಗೊತ್ತಾಗವಂತು ನಿಜವಾಗ್ಲೂ ನಾನು ಭಾಳ ಸೀರಿಯಸ್ ಆಗಿ ಅವ್ರಿಗೆ ಇಷ್ಟಪಟ್ಟಿದ್ದೆ. ಶ್ರುತಿ ನೀನು ಇಷ್ಟಪಟ್ಟಿದ್ದು ಖರೆ ಆದ್ರೆ ಅವನಿಗೂ ಇಷ್ಟ ಆಗಬೇಕಲ್ಲವ ಅವನಿಗೂ ಅವನದೇ ಆದಂಥ ಯೋಚನೆಗಳಿರ್ತಾವ ಇಷ್ಟಗಳಿರ್ತಾವ ನಾವು ಯಾರಿಗೆ ಇಷ್ಟಪಡ್ತೀವಿ ಅವರು ನಮ್ಗೆ ಇಷ್ಟಪಡ್ಬೇಕನ್ನೋದು ಇಲ್ಲಲ್ಲವ. ಶ್ರುತಿ ನಾನು ಹೇಳೋದಾದ್ರೆ ಈಗ ಎಲ್ಲ ಮರೆತು ಓದಿನ ಕಡೆಗೆ ಕಾನ್ಸಂಟ್ರೇಟ್ ಕೊಡು ಇನ್ನು ಲೈಫ ಭಾಳ ದೊಡ್ಡದದ ಇಷ್ಟಕ್ಕೆ ಮುಗಿತು ಅನ್ಕೋಬೇಡ ಏನು ಭಾಳ ಡಿಸಪಾಯಿಂಟ್ ಆಗಬೇಡ ಬೇಜಾರಾಗಬೇಡ ಅವನಿಗಿಂತ ಒಳ್ಳೆ ಹುಡುಗನೇ ನಿನಗೆ ಸಿಗ್ತಾನ ಚಿಂತೆ ಮಾಡಬೇಡ. ಶ್ರುತಿ ಛೇ ನನ್ನ ತಂಗಿ ಯಾವತ್ತೂ ಯಾವುದಕ್ಕೂ ಇಷ್ಟೊಂದು ಮನ್ಸಿಗೆ ಹಚ್ಕೊಳ್ಳೋದು ಇಷ್ಟೊಂದು ಬೇಜಾರಾಗೋದು ನಾನಂತರೂ ನೋಡಿಲ್ಲ. ಯಾವಾಗಲೂ ಖುಷಿ ನಿಂತಿರ್ತಿಳು ಇಷ್ಟೊಂದು ಮನ್ಸಿನ ಮೇಲೆ ತೊಗೊಂಡಾಳಲ್ಲ. ಈ ಸಿದ್ಧಾರ್ಥಗ ನಾನು ಎಷ್ಟು ಕೇಳ್ದ ಇಷ್ಟನೇ ಇಲ್ಲ ಅಂತ ಓಪನ್ನಾಗಿ ಹೇಳಿಬಿಟ್ಟ. ಈಗೇನು ಮಾಡೋದು ಫೋರ್ಸೇಬ್ಲಿ ಇವಾಗ ನಾನು ಇದು ಮಾಡೋಕ್ಕಾಗಲ್ಲ ಅದು ಅವ್ರವ್ರ ಮನ್ಸಿನ ಮೇಲೆ ಬಿಟ್ಟಿತ್ತು ಯಾರಿಗಂತ ಹೇಳೋದಪ್ಪ ಛೇ.
ಇವತ್ತು ನನ್ನ ತಂಗಿಗೆ ನನ್ನ ಮಾತಿನಿಂದ ಬೇಜಾರಾಗಿರ್ಬೋದು, ಆದ್ರೆ ಆಕಿಗೆ ನಿಜ ಏನಂತಾರ ಗೊತ್ತಾಯ್ತಲ್ಲ. ಇದ್ದಿಲ್ಲತ್ತಂದ್ರೆ ಆಕೆ ಹಿಂಗೆ ಹೋಪ್ ಇಟ್ಕೊಂಡು ಕೂಡ್ತಿಳು, ಇವತ್ತಿಲ್ಲ ನಾಳೆಗೆ ಸಿದ್ಧಾರ್ಥ ಎಕ್ಸೆಪ್ಟ್ ಮಾಡ್ತಾನ ಅಂಥೇಳಿ. ಅಟ್ಲೀಸ್ಟ್ ಆಕಿಗೆ ನಿಜ ಏನು ಅನ್ನೋದ್ರ ಗೊತ್ತಾಯ್ತಲ್ಲ. ಇದ್ದಿಲ್ಲ ಅಂತಂದ್ರೆ ಮುಂದೆ ಇನ್ನೂ ಹಿಂಗೆ ಮನ್ಸಿನ ಮೇಲೆ ತಗೊಂಡು ನಾಳೆಗೆ ಇನ್ನಷ್ಟು ಆಕಿನ ಮನ್ಸಿಗೆ ಹಾಸಿ ಆಗಿಬಿಡ್ತಿತ್ತು. ಇವಾಗ ಆಕಿಗೆ ಸ್ವಲ್ಪ ನೋವಾದ್ರೂ ಆ ನೋವಿನಿಂದ ನಿಧಾನಕ್ಕೆ ಹೊರಗೆ ಬರ್ತಾಳೆ ಅಷ್ಟೇ. ಇವಾಗ ಆಕಿನ ಮನಸ್ಸಿನಾಗ ಮುಂದೆ ಆ ರೀತಿ ಯೋಚನೆಗಳಂತೂ ಇರಲ್ಲ. ಇರಲಿ, ಒಂದು ಸ್ವಲ್ಪ ದಿನ ಟೈಮ್ ಹಿಡಿತದ. ಇರಲಿ, ಮನ್ಸಿಗೆ ನೋವಾಗ್ಯದ. ಇವಾಗ ಆಕಿಗೆ ಏನು ಕೇಳೋದು ಬೇಡ, ನಿಧಾನಕ್ಕೆ ಆಕಿನೇ ನಾರ್ಮಲ್ ಆತಾಳ. ಇನ್ನೊಂದ್ಸರಿ ನಾನೇ ಕಾಲ್ ಮಾಡಿ ಸಿದ್ಧಾರ್ಥಗೆ ಹೇಳ್ಬಿಡ್ಲಾ ನಾನು ನಿಜವಾಗ್ಲೂ ಅವ್ರಿಗೆ ಇಷ್ಟಪಟ್ಟೀನಿ ಅಂಥೇಳಿ? ಆಗ್ಲಾದ್ರೂ ಏನಾದರೂ ಅರ್ಥ ಮಾಡ್ಕೋತಾರ? ಇಲ್ಲ, ಅವರು ಅರ್ಥ ಮಾಡ್ಕೊಳ್ಳೋದಿತ್ತಂದ್ರೆ ಅಣ್ಣನ ಮುಂದೆ ಮರ್ತು ಬಿಡು ಅಂತ ಹೇಳ್ತಿರ್ಲಿಲ್ಲ. ಅವ್ರಿಗೆ ನಾನು ಇಷ್ಟ ಇಲ್ಲ ಅನ್ನಿಸ್ತದ, ಅದಕ್ಕೆ ಅವರು ಅಣ್ಣನ ಮುಂದೆ ಮರ್ತು ಬಿಡು ಅಂತ ಹೇಳ್ಯಾರ. ಆದ್ರೆ ನನಗೆ ಮರಿಲಕ್ಕಾಗಲ್ಲ ಸಿದ್ಧಾರ್ಥ್. ನಾನು ಹಿಂಗೆ ನಿಜವಾಗ್ಲೂ ಇಷ್ಟಪಟ್ಟೀನಿ ಸಿದ್ಧಾರ್ಥ್, ನನಗೆ ಮರೆಯೋಕ್ಕಾಗಲ್ಲ. ನಾನು ಮರ್ತು ಬಿಡೋಕ್ಕೆ ಸಾಧ್ಯನೇ ಇಲ್ಲ ಸಿದ್ಧಾರ್ಥ. ಬೇರೆ ಹುಡುಗಿ ಜೊತೆ ಮದುವೆ ಆಗೋವರೆಗೂ ನಾನು ವೆಯ್ಟ್ ಮಾಡ್ತೀನಿ. ನಾನು ಮರ್ತು ಬಿಡಲ್ಲ, ನಾನು ವೆಯ್ಟ್ ಮಾಡ್ತಾನೆ ಇರ್ತೀನಿ. ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗ್ಯದ ಅಂತೇಳಿ ಅನ್ಕೊಂಡಿನಿ. ಹೊಸದಾಗಿ ನೋಡೋರಿಗೆ ಇದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಯಾರು ಏನು ಅಂತೇಳಿ ಗೊತ್ತಾಗಲ್ಲ. ಸೊ ಪಾರ್ಟ್ 1 ನಿಂತ ನೋಡಿದ್ರೆ ನಿಮಗೆ ಗೊತ್ತಾಗ್ತದ. ಇದು ಹೊಸ ಕತೆ ರೀ, ಹಾಗಾಗಿ ಭಾಳ ಎಪಿಸೋಡ್ ಆಗಿಲ್ಲ, ಇವಾಗ 32ನೇ ಎಪಿಸೋಡ್ ಅದ ರೀ ಇದು. ಸೊ ನೀವು ಪಾರ್ಟ್ 1 ನಿಂತ ನೋಡ್ರಿ, ನಿಮ್ಗೆ ಕತೆ ಇಷ್ಟನೂ ಆಗ್ತದ, ಇಂಟ್ರೆಸ್ಟ್ನೂ ಬರ್ತದ, ಮತ್ತು ಕ್ಯಾರೆಕ್ಟರ್ಗಳು ಕನ್ಫ್ಯೂಸ್ ಆಗಲ್ಲ ಯಾರಂತೇಳಿ ನಿಮ್ಗೆ ಕತೆ ನೋಡಿದ ಕೂಡಲೇ ಗೊತ್ತಾಗ್ತದ. ಪಾರ್ಟ್ 1 ನಿಂತ ನೋಡಿದ್ರಂದ್ರೆ ಗೊತ್ತಾಗ್ತದ. ಈಗ ಡೈಲಿ ವ್ಯೂವರ್ಸಿಗೆ ಗೊತ್ತಿರ್ತದೆ ರೀ ಇವ್ರು ಯಾರು ಅಂತೇಳಿ, ಅವ್ರಿಗೆ ಇಂಟ್ರೆಸ್ಟ್ ಬರ್ತಿರ್ತದ. ಹೊಸದಾಗಿ ನೋಡೋರಿಗೆ ಸಡನ್ನಾಗಿ ಗೊತ್ತಾಗಲ್ವಲ್ಲ, ಹಾಗಾಗಿ ಇಂಟ್ರೆಸ್ಟ್ ಬರಲ್ಲ. ಸೊ ಅದಕ್ಕೆ ಪಾರ್ಟ್ 1 ನಿಂದ ನೋಡ್ರಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಾಗೆ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡೋದು ಮರಿಬೇಡ್ರಿ. ಇನ್ನೊಂದು ಏನಂತಂದ್ರೆ ಮಲ್ಲಿಕಾರ್ಜುನ್ ಕರಡಿಗುಡ್ಡ, ಇವ್ರದ್ದು ಚಾನಲ್ ಹೆಸರು ಬಂದು ಮಂಜುಳಾ ಪಾಟೀಲ್ ರೀ. ಇವರು ಕಮೆಂಟ್ ಮಾಡಿದ್ರು, ಇವತ್ತು ಇವ್ರದ್ದು ಮಗನ ಬರ್ತ್ಡೇ ಇದೆ, ವಿಶ್ ಮಾಡಿ ಅಂತ. ಹ್ಯಾಪಿ ಬರ್ಡೇ ಶಿವರಾಜ್ ಪುಟ್ಟ. ಆ ದೇವರು ನಿನಗೆ ಆರೋಗ್ಯ, ಯಶಸ್ಸು, ಅಭಿವೃದ್ಧಿ, ಸಮೃದ್ಧಿ, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ, ಹರಸಿ ಹಾರೈಸಲಿ ಅಂತೇಳಿ ನಾನು ಕೇಳ್ಕೊತೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಶಿವರಾಜ್ ಪಾಟೀಲ್ ಪುಟ್ಟ. ಯಾವಾಗಲೂ ಖುಷಿ ಇರು ಕಂದ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ.